ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ರೀ ಭೈರೇಶ್ವರ ಸಹಕಾರ ಬ್ಯಾಂಕ್ನ 41ನೇ ವಾರ್ಷಿಕ ಮಹಾಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ತುಮಕೂರಿನ ಜೈನ್ ಭವನದಲ್ಲಿ ಶ್ರೀ ಭೈರವೇಶ್ವರ ಸಹಕಾರ ಬ್ಯಾಂಕ್ ನಿಯಮಿತ 2025-26ನೇ ಸಾಲಿನ ಸರ್ವ ಸದಸ್ಯರ 41ನೇ ವಾರ್ಷಿಕ ಮಹಾಸಭೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬ್ಯಾಂಕ್ನ ಅಧ್ಯಕ್ಷ ಟಿಆರ್ ಚಿಕ್ಕರಂಗಯ್ಯನವರು ತಮ್ಮನ್ನು 3ನೇ ಬಾರಿ ಬ್ಯಾಂಕ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲ ನಿರ್ದೇಶಕರಿಗೆ ಹಾಗೂ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿ ಶುಭಾಶಯ ಕೋರಿದರು. ನಮ್ಮ ಬ್ಯಾಂಕ್ ಬೆಳೆದು ಬಂದ ಹಾದಿಯಲ್ಲಿ ಪ್ರತಿಯೊಬ್ಬ ಸದಸ್ಯರ ಸಹಕಾರ ಹಿರಿಯದು. ನನ್ನ ಮೇಲೆ ನಂಬಿಕೆ ಇಟ್ಟು 3ನೇ ಬಾರಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಸರ್ವ ಸದಸ್ಯರಿಗೂ ಧನ್ಯವಾದಗಳು. ಈ ಬಾರಿಯೂ ಮಹಾಸಭೆಯಲ್ಲಿ ಬ್ಯಾಂಕ್ನ ಆರ್ಥಿಕ ಪ್ರಗತಿ ಹಾಗೂ ಮುಂದಿನ ಯೋಜನೆಗಳ ಕುರಿತು ಚರ್ಚಿಸುವುದರ ಜೊತೆಗೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸಭೆಯಲ್ಲಿ ಬ್ಯಾಂಕ್ನ ಅಭಿವೃದ್ಧಿ ಠೇವಣಿ ಮತ್ತು ಸಾಲ ಸೌಲಭ್ಯಗಳ ವಿಸ್ತರಣೆ ಹಾಗೂ ಮುಂದಿನ ಆರ್ಥಿಕ ವರ್ಷದ ಕಾರ್ಯಯೋಜನೆಗಳ ಕುರಿತು ವಿಸ್ತಾರವಾಗಿ ಚರ್ಚಿಸಲಾಯಿತು. ಬ್ಯಾಂಕ್ನ ಉಪಾಧ್ಯಕ್ಷರಾದ ನಟೇಶ್ಗೆ ಹಾಗೂ ಕಾರ್ಯಕ್ರಮದಲ್ಲಿ ಬ್ಯಾಂಕ್ನ ಆಡಳಿತ ಮಂಡಳಿ ಸದಸ್ಯರು, ಸಿಬ್ಬಂದಿ ವರ್ಗ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾಂಕ್ನ ಸದಸ್ಯರು ಭಾಗವಹಿಸಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ನಾನು ಶ್ರೀ ಭೈರವೇಶ್ವರ ಸಹಕಾರ ಬ್ಯಾಂಕ್ ತುಮಕೂರಿನ ಅಧ್ಯಕ್ಷ, ಇವರು ಉಪಾಧ್ಯಕ್ಷರು, ಇವರು ಗೌರ್ಮೆಂಟ್ ಸದಸ್ಯರು. ನಮ್ಮ ಬ್ಯಾಂಕಿನ ಇವತ್ತು ಸಭೆ 41ನೇ ವರ್ಷವನ್ನು ಪೂರೈಸಿ ಈಗ ಬಾಡಿನ ಈ ಸ್ಥಳದಲ್ಲಿ ಮಾಡ್ತಾಯಿದೆ. ಈ ಬ್ಯಾಂಕು 3ನೇ ಬಾರಿ ನಾನು ಅಧ್ಯಕ್ಷನಾಗಿದ್ದೀನಿ. 4 ಬಾರಿ, 1 ಬಾರಿ ಸದಸ್ಯನಾಗಿ ಒಟ್ಟು 20 ವರ್ಷದ ಒಂದು ಅವಧಿಗೆ ನಮ್ಮನ್ನು ಜನರು ಆಯ್ಕೆ ಮಾಡಿದ್ದಾರೆ. ಈ ಬಾರಿ ನಮ್ಮನ್ನು ಎಲ್ಲ ಆಯ್ಕೆ ಮಾಡಿದ ಜನತೆಗೆ ಈ ಮೂಲಕ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಬ್ಯಾಂಕು ಈಗ ಸದೃಢವಾಗಿದೆ. ಇವತ್ತು 1,51,00,000 ರೂಪಾಯಿ ಲಾಭದಲ್ಲಿದೆ ಮತ್ತು ನಾವು ಒಟ್ಟು 14 ಜನರ ಸದಸ್ಯವನ್ನು ಈಗ ಸದಸ್ಯರುಗಳು ಆಯ್ಕೆಯಾಗಿದ್ದೀವಿ. 15 ಜನ ಇದ್ದಿದ್ದರಲ್ಲಿ ಒಬ್ಬರು ಬಿಟ್ಟೋಗಿದ್ದಾರೆ. ಇನ್ನು 14 ಜನ ಸದಸ್ಯರು ಇದ್ದೀವಿ. ನಮ್ಮ ಬ್ಯಾಂಕು ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ. ನಮ್ಮಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಬ್ಯಾಂಕಿನ ಅಭಿವೃದ್ಧಿಗೆ ಮತ್ತು ಜನಗಳ ಉಪಕಾರಕ್ಕಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಇವತ್ತು ಏನು 41ನೇ ವರ್ಷದ ವಾರ್ಷಿಕ ಈ ಸಭೆ ನಡೀತಾ ಇದೆ, ಇದರಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಇಟ್ಕೊಂಡಿದ್ದೀವಿ. ಆಮೇಲೆ ನಮ್ಮ ಬ್ಯಾಂಕ್ನಲ್ಲಿ ರೆಬೆಟ್ ಸಿಸ್ಟಮ್ ಇದೆ. ಅಂದರೆ ನಾವು ಏನು ಇಂಟ್ರೆಸ್ಟು ಪ್ರಿಸ್ಕ್ರೈಬ್ ಮಾಡಿರ್ತೀವಿ ಅದಕ್ಕೆ 1% ರೆಗ್ಯುಲರಾಗಿ ಕಟ್ಟಿದರೆ ಅವ್ರಿಗೆ ಒಂದು ರೆಬೆಟ್ ಅಂತೇಳಿ 1% ಇಂಟ್ರೆಸ್ಟನ್ನು ಕಡಿಮೆ ಮಾಡ್ತೀವಿ. ಇದು ನಮ್ಮ ಬೋರ್ಡ್ ತೆಗೆದುಕೊಂಡಂಥ ನಿರ್ಣಯ. ಈ ಬಾರಿ ಅವರಿಗೆ 26 ಜನಗಳಿಗೆ ಆ ಸದಸ್ಯರುಗಳು ಉಳ್ಳವರಾಗಿದ್ದಾರೆ, ಅವರು ಅರ್ಹತೆ ಹೊಂದಿದ್ದಾರೆ, ಅವ್ರನ್ನೂ ಕೂಡ ಗೌರವಿಸಿ ಸನ್ಮಾನ ಮಾಡ್ತಾಯಿದ್ದೀವಿ. ಮತ್ತು ಇದು ನಮ್ಮ ಒಕ್ಕಲಿಗರ ಸಮಾಜದ ಹಿನ್ನೆಲೆಯಲ್ಲಿ ಬಂದಂಥ ಬ್ಯಾಂಕ್ ಆದ್ದರಿಂದ ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಹದಾಢ್ಯ ಸ್ಪರ್ಧೆಯಲ್ಲಿ ಒಂದು ಪ್ರಶಸ್ತಿನ ಪಡೆದಿದ್ದಾರೆ. ಅವರನ್ನು ಕೂಡ ಗೌರವಿಸ್ತಾ ಇದ್ದೀವಿ. ಮುಂದೆ ಈ ಬ್ಯಾಂಕಿನಿಂದ ಎಲ್ಲ ರೀತಿ ಸೌಲಭ್ಯಗಳಿದೆ. ಮೊಬೈಲ್ ಬ್ಯಾಂಕಿಂಗ್ ಒಂದನ್ನು ಹೊರತುಪಡಿಸಿ ATM, ನೆಫ್ಟು, RTGS ಪ್ರತಿಯೊಂದನ್ನು ಹೊಂದಿದೆ. ನಾವು ಮೊಬೈಲ್ ಬ್ಯಾಂಕಿಂಗು ಪಡಿಬೇಕಾದ್ರೆ RBIನಿಂದ ಪರ್ಮಿಷನ್ ಬೇಕು. ಮತ್ತು ನಮ್ಮದು RBI ಪರ್ಮಿಷನ್ ಬರಬೇಕಾದ್ರೆ 150 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಇರಬೇಕಾಗುತ್ತೆ. ಕೆಲವು ನಿಬಂಧನೆಗಳಿಗೋಸ್ಕರ ಕಾಯ್ತಾ ಇದ್ದೀವಿ. ಇದು ಕೋಆಪರೇಟಿವ್ ಬ್ಯಾಂಕ್ ಆದ್ದರಿಂದ ಕೋಆಪರೇಟಿವ್ ಕಾಯ್ದೆಗೆ ಒಳಪಟ್ಟಂತೆ ಬ್ಯಾಂಕನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಎಲ್ಲ ರೀತಿ ಸೌಲಭ್ಯಗಳು ಇದೆ. ಆಧಾರ ಸಾಲ ಇದೆ, ವಾಹನ ಸಾಲ ಇದೆ, ಜಂಟಿ ಸಾಲ ಇದೆ ಮತ್ತು ಇತರೆ ಇನ್ನೆಲ್ಲ ಬಿಸ್ನೆಸ್ಸು ಸಾಲಗಳು ಎಲ್ಲವನ್ನೂ ಕೊಡ್ತೇವೆ. ನಿಗದಿಯಾದಂಥ ಬಡ್ಡಿ ದರವನ್ನು RBI ನಿರ್ದೇಶನದಂತೆ ನಾವು ಮಾಡ್ತಾ ಬಂದಿದ್ದೇವೆ. ಈಗ ಬ್ಯಾಂಕು ಈ ಬಾರಿ ನಾವು 12% ಡಿವಿಡೆಂಟನ್ನು ಕೊಡ್ತಾಯಿದ್ದೀವಿ ಶೇರ್ ಹೋಲ್ಡರ್ಸ್ಗೆ. ನಮ್ಮಲ್ಲಿ 5,000 ಜನಗಳು ಸದಸ್ಯರುಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ಸದಸ್ಯತ್ವವನ್ನು ಪ್ರೆಸಿಡೆಂಟ್ಗೆ ಕಳೆದ ಬಾರಿಯಿಂದ ನಿಲ್ಲಿಸಿದ್ದಾರೆ. ನಾವು ಅದನ್ನು ಕೆಲವೇ ವರ್ಷಗಳಲ್ಲಿ ಅದನ್ನು ಸದಸ್ಯತ್ವವನ್ನು ಮತ್ತೆ ಜನಗಳಿಗೆ ಇಷ್ಟೇ ನೋಡಿ. ನಾವು ಬಂದಂಥ ಸಂದರ್ಭದಲ್ಲಿ 40 ಕೋಟಿ FD, ಈಗ 63 ಕೋಟಿ ಆಗಿದೆ. ನಾವು ಕೊಟ್ಟಂಥ ಕಳೆದ ಬಾರಿ ನಡೆದಂಥ
ಇನ್ನು ಬೇರೆ ಕಡೆ ನಾವೀಗಾಗಲೇ ಕೇಳ್ಕೊಂಡಿದ್ದೀವಿ, ಬ್ರ್ಯಾಂಚ್ಗಳನ್ನ ಮಾಡೋದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಮಾಡಿ ಈಗ ಸದ್ಯದ ವಾತಾವರಣದಲ್ಲಿ ನಾವು ತುಮಕೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ಆದ್ಮೇಲೆ ನಾವು ಕೇಳ್ಕೊಂಡಿದ್ದೀವಿ. ಅವ್ರು ಪರ್ಮಿಷನ್ ಕೊಡ್ತಾರೆ ನಾವು